ಅಪ್ಡೇಟ್ಸ್ಗಾಗಿ ಭಾಳ ಮುಖ್ಯವಾಗಿ ದೇವೇಗೌಡರಿಗೂ ಕೂಡ ಗೊತ್ತಿತ್ತು. ಅಂದರೆ ಈ ವಿಚಾರಗಳು ಈತನ ಬಗ್ಗೆ ಹಿಂಗಿಲ್ಲ ಇದೆ ಅಂತೇಳಿ ನಾನು ಅವರು ಭಾಷಣ ಮಾಡಿದ್ದನ್ನೆಲ್ಲ ಕೇಳ್ತಾ ಇದ್ದೆ. ಏನೋ ತಪ್ಪಾಗಿರ್ಬೋದು, ಕ್ಷಮಿಸ್ಬಿಡಿ, ಆ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು, ಇಲ್ಲ ಅಮಿತ್ ಶಾ ಅವ್ರು ಬೇಡ ಅಂತ ಹೇಳಿದರು, ಕೆಲವು ಆರೋಪಗಳಿದೆ, ಬಟ್ ದೊಡ್ಡವರು ಹೋಗ್ಬಿಟ್ಟು ಅನೌನ್ಸ್ ಮಾಡಿಬಿಟ್ರು ಅಂತೇಳಿ. ಏನೇ ಇರಲಿ, ಆ ಥರದ ಒಂದು ಪ್ರೇಮ ಇರಬಾರ್ದಾಗಿತ್ತು. ಯಾಕಂದರೆ ದೇವೇಗೌಡರಿಂದ ನಾವು ಅದನ್ನು ವಿಶೇಷವಾಗಿ ಬಯಸ್ತೀವಿ. ಇಂಥದ್ದಾದಾಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈಗ ಐ ಆಮ್ ನಾಟ್ ಸೇಯಿಂಗ್ ಲೈಕ್ ದ್ಯಾಟ್. ಒಮ್ಮೊಮ್ಮೆ ಮರ್ಯಾದೆ ಹತ್ಯೆ ಅದು ತಪ್ಪು. ಮರ್ಯಾದೆ ಹತ್ಯೆ ಅದಕ್ಕೆ ಜಸ್ಟ್ ಪ್ರೀತಿಸಿರ್ತಾರೆ ಮತ್ತೊಂದು ಕಾರಣಕ್ಕೆ. ಮರ್ಯಾದೆ ಹತ್ಯೆಯನ್ನೇ ಮಾಡ್ತಾರೆ, ನನ್ನ ಮರ್ಯಾದೆ ಹೋಯ್ತು ಅಂತೇಳಿ. ಇಲ್ಲಿ ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಆಮೇಲೆ ನಾನು ಬ್ರೇಕ್ ಹೋಗೋದಕ್ಕಿಂತ ಮೊದಲು, ಯಾಕಂದರೆ ಫ್ಲೈಟಲ್ಲಿ ಅವರನ್ನು ಲಾಕ್ ಮಾಡ್ತಾರೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. ಇದು ದೇವೇಗೌಡರ ವಲಯದಲ್ಲಿ ಕೇಳಿಬಂದಂಥ ಮಾತು. ಈ ಪ್ರಜ್ವಲ್ ರೇವಣ್ಣ ಸಣ್ಣದಿದ್ದಾಗ, ಒಂದು 2-2.5 ವರ್ಷದಿದ್ದಾಗ ಒಂದು ದೊಡ್ಡ ಒಂದು ಅಚಾನಕ್ಕಾಗಿ ಒಂದು ಉಸಿರುಗಟ್ಟುವ ವಾತಾವರಣ ಉಂಟಾಯ್ತಂತೆ. ಆತನಿಗೆ ಉಸಿರುಗಟ್ಟಿ ಒಂದು ರೀತಿಯಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತಂತೆ. ಎಲ್ಲರೂ ಎದ್ದು ಡಾಕ್ಟರ್ ಬಳಿ ಹೋದ್ರಂತೆ. ಡಾಕ್ಟರ್ಗಳು ಹೋದಾಗ ಡಾಕ್ಟರ್ ಫೈನಲಿ ಎಲ್ಲ ಇದು ಮಾಡಿ ಸಮಾಧಾನ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆಮೇಲೆ ಮಗು ಕರ್ಕೊಂಬಂದಾಗ ದೇವೇಗೌಡರು ಸ್ವಲ್ಪ ಜ್ಯೋತಿಷ್ಯ, ದೇವರು ದಿಂಡ್ರು ಅಂತೆಲ್ಲ ಸ್ವಲ್ಪ ನಂಬುವವರಲ್ವ. ಯಾಕೆ ಮಗುಗೆ ಹೀಗಾಯಿತು ಅಂತ ಒಂದು ಅವರ ಅನುಮಾನ ಬಂತಂತೆ. ಅನುಮಾನ ಬಂದು ಅವರು ಒಂದು ಜ್ಯೋತಿಷ್ಯ ಹತ್ರ ಕೇಳಿದ್ರಂತೆ, ಯಾಕೆ ಈ ಮಗುಗೆ ಹೀಗಾಯಿತು ಅಂತೇಳಿ, ಹೆಂಗಿದೆ ಈತನ ಜ್ಯೋತಿಷ್ಯ, ಈತನ ಭವಿಷ್ಯ ಹೆಂಗೆ ಅಂತ ಕೇಳಿದ್ರಂತೆ. ಭವಿಷ್ಯ ನೋಡಿದಂಥ ಜ್ಯೋತಿಷ್ಯರು ಹೇಳಿದ್ರಂತೆ, ನೋಡಿ ಇವನು ಮುಂದೊಂದು ದಿನ ಜಗತ್ಪ್ರಸಿದ್ಧ ವಿಶ್ವವಿಖ್ಯಾತನಾಗ್ತಾನೆ ಅಂತ ಹೇಳಿದ್ರಂತೆ. ಅದು ಈ ಥರ ಹೇಳಿದ್ರಂತೆ. ಅದು ಯಾವ ರೀತಿ ವಿಶ್ವವಿಖ್ಯಾತನ ವಿಶ್ವಕುಖ್ಯಾತನ ಈಗ ಗೊತ್ತಾಗ್ತಾ ಇದೆ. ಇದು ಬೇರೆ ಎಲ್ಲೂ ಅಲ್ಲ, ಇದು ದೇವೇಗೌಡರ ಫ್ಯಾಮಿಲಿಯಲ್ಲೇ ಮೊನ್ನೆ ಒಂದು ಇದನ್ನು ದೇವೇಗೌಡರೇ ಹೇಳಿದರು ಅಂತೇಳಿ ಒಂದು ಮಾಹಿತಿ ಬಂತು. ಇದು ಎಷ್ಟು ಅಂದರೆ ನನಗೆ ಭಾಳ ಹತ್ತಿರದ ವ್ಯಕ್ತಿಯೊಬ್ಬರು ಹೇಳಿದಂಥ ಕಾರಣಕ್ಕಾಗಿ ಅವತ್ತೇ ಇತ್ತು ಅಂತೇಳಿ. ಬಟ್ ಈಗ ಆಗಬಾರ್ದಾಗಿತ್ತು. ಓಕೆ, ವಿಶ್ವವಿಖ್ಯಾತ ವ್ಯಕ್ತಿ ಈಗ ರಿಷಿ ಸುನಿಕ್ ಇದ್ದಾನೆ, ಆ ಥರ ಆಗ್ಬೋದಾಗಿತ್ತು, ನಾವು ಹೆಮ್ಮೆ ಪಡ್ತಾ ಇದ್ವಿ. ಆದರೆ ದೇವೇಗೌಡರಂತ ಒಂದು ಫ್ಯಾಮಿಲಿಯಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಪ್ರಜ್ವಲ್ ವಾಪಸ್ ಸುದ್ದಿ ಬರ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ವಿದೇಶದಲ್ಲಿ ಈಗಾಗಲೇ ಬೀಡು ಬಿಟ್ಟಿದೆಯಾ ಒಂದು ತಂಡ ಅನ್ನೋದು ಪ್ರಶ್ನೆ ಇದೆ. ಏರ್ಪೋರ್ಟ್ಗೆ ಎಂಟ್ರಿ ಹಾಕಿ ಆತ ಫ್ಲೈಟ್ ಹತ್ತುತ್ತಾ ಇದ್ದಂತೆ ಆತನನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ವಿಮಾನದ ಬಾಗಿಲಿನಲ್ಲಿಯೇ ವಶಕ್ಕೆ ಪಡೆಯುತ್ತಾ ಎಸ್ಐಟಿ ತಂಡ. ಈಗಾಗಲೇ ಎಲ್ಲವನ್ನ ಕೂಡ ಸೆಟ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅವರು. ವಶಕ್ಕೆ ಪಡೆದು ಬಳಿಕ 24 ಗಂಟೆ ಎಸ್ಐಟಿಗೆ ಕಾಲಾವಕಾಶ ಇರುತ್ತೆ. ಪ್ರಾಥಮಿಕವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕನಿಷ್ಠ 7ರಿಂದ 10 ದಿನ ಕಸ್ಟಡಿಗೆ ಪಡೆಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರಂತೆ. IMA ಕೇಸ್, ಆ ಕೇಸ್ನಲ್ಲೂ ಕೂಡ ಹೀಗೆ ಆರೋಪಿಯನ್ನ ಬಂಧಿಸಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದೀರಾ, ಬಟ್ ಪ್ರಶ್ನೆ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಎಲ್ಲಿಂದ ವಾಪಸ್ ಆಗ್ತಾರೆ? ಬಹಳ ಮುಖ್ಯವಾಗಿ ನಾಗೇಂದ್ರ ಬಾಬು, SIT ವಶಕ್ಕೆ ಪಡೆಯೋದಕ್ಕೆ ಏನೆಲ್ಲ ಅವಕಾಶಗಳಿರುತ್ತೆ? ಈಗ ಅಲ್ಲಿ ಫ್ಲೈಟ್ ಹತ್ತಿದ ತಕ್ಷಣ ಅದು ಇಂಡಿಯನ್ ಫ್ಲೈಟ್ ಆಗಿರತ್ತಾ? ಹಿಂಗೆ ಇಂಡಿಯನ್ ಫ್ಲೈಟ್ ಆಗಿದ್ರೆ ಹತ್ತಿದ ತಕ್ಷಣ, ಅಥವಾ ಫಾರಿನ್ ಫ್ಲೈಟ್ ಆಗಿದ್ರೆ ಇಳಿದ ತಕ್ಷಣನ, ಅಥವಾ ಒಳಗೆ ಹೋಗಿ ಈ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಅವಕಾಶ ಇದೆಯಾ? ಇಮಿಗ್ರೇಷನ್ ಅಧಿಕಾರಿಗಳು ಅಂತ ಇರ್ತಾರೆ ಎಲ್ಲ ಕಡೆ, ಯಾಕಂದರೆ ಈ ವಲಸೆ ಅಧಿಕಾರಿಗಳು ಅಂತ ಕರೀತಾರೆ ಅವ್ರನ್ನ, ಇಮಿಗ್ರೇಷನ್ ಅಧಿಕಾರಿಗಳು. ಅವರಿಗೆ ಈ ಹೊರಗಡೆಯಿಂದ SIT ಹೋಗಿ ಮಾಡಲ್ಲ ಅವರನ್ನು. ಅದು ಹೆಂಗೆ ನಾಗೇಂದ್ರ ಬಾಬು ತಿಳಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಹೆಂಗಿರ್ಬೋದು ಅಂತ 1, 2, 3 ಆಪ್ಷನ್ಸ್ ಅಂತಂದರೆ? ಜಯಪ್ರಕಾಶ್ ನೋಡಿ, ಈಗ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ನಾನು 31ನೇ ತಾರೀಕು ಬರ್ತೀನಿ ಅಂತೇಳಿ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆ ಕ್ಷಣದಿಂದ ಕಂಪ್ಲೀಟ್ ಆಗಿ SIT ತಂಡ ಪ್ರಿಪೇರ್ ಆಗೋದಕ್ಕೆ ಶುರುವಾಗುತ್ತೆ, ಅಲರ್ಟ್ ಆಗುತ್ತೆ. ಈತ ಎಲ್ಲಿಂದ ವಿಡಿಯೋ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಮನುಷ್ಯರಿಂದನೇ ಅವರು ಮಾಡಿರೋದು ಪಕ್ಕಾ ಆಗುತ್ತೆ. ಅದಾದ ಬಳಿಕ ಟಿಕೆಟ್
ಬುಕ್ ಆಗಿರೋದು ಕೂಡ SIT ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿರೀಕ್ಷೆಯಿಂದ- ನಾಗೇಂದ್ರ ಅದರ ಮಿಡ್ಲಲ್ಲಿ ಒಂದು ಕ್ರಾಸ್ ಕ್ವಶನ್, ಯಾರು ಬೇಕಿದ್ರೂ ಮಾಡ್ಬೋದಪ್ಪ ಟಿಕೆಟ್ ಬುಕ್ಕು. ನಾನು ಮಾಡ್ಬೋದು ಮ್ಯೂನಿಚ್ನಿಂದ, ನಾನು ಮಾಡ್ಬೋದು ಅಮೆರಿಕಾದಿಂದ. ಟಿಕೆಟ್ ಬುಕ್ ಮಾಡೋದಕ್ಕೆ ಏನಿದೆ, ದುಡ್ಡು ಕಟ್ಟಬೇಕಷ್ಟೇ. ನಾನು ಅದನ್ನು ಕಟ್ಟಿಬಿಟ್ಟು ನಾನು ನಿಮಗೆ ಒಂದು ಫೇಕ್ ಬಿಟ್ಬಿಡ್ತೀನಪ್ಪ. ಆಗ ನೋಡಿ, ಈಗ ಇದೇ ಪ್ರಶ್ನೆ ಉದ್ಭವ ಆಗಿರೋದು ಜಯಪ್ರಕಾಶ್. ಯಾಕೆಂದ್ರೆ ಕೇವಲ ಇವರು ಟಿಕೆಟ್ ಬುಕ್ ಮಾಡಿದ ಬಳಿಕ SIT ಅನ್ನು ಸುಮ್ಮನೆ ಕೂರೋದಿಲ್ಲ. ಇವರು ಎಲ್ಲಿ ಟಿಕೆಟ್ ಬುಕ್ ಆಗಿದೆ, ಯಾರು ಟಿಕೆಟ್ ಬುಕ್ ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತೆ, ಎಲ್ಲಿಂದ ಬುಕ್ ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಸೊ ಆತ ಪ್ರಜ್ವಲ್ ರೇವಣ್ಣ ಅಲ್ಲೇ ಇರೋದು ಬಹುತೇಕ SIT ಗೆ ಒಂದು ಖಚಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅದೇ ಫ್ಲೈಟಲ್ಲಿ SIT ಟೀಮ್ ಕೂಡ ಬರಬಹುದು. ಸೊ ಒಂದು ತಂಡ ಈ ಹಿಂದೆ ದೆಹಲಿಯಲ್ಲಿ IMA ಕೇಸ್ನಲ್ಲಿ ಇದೇ ರೀತಿಯಾಗಿ ಆತ ಬರ್ತಾನೆ ಅಂತೇಳಿ ಸುಮಾರು ದಿನಗಳ ಕಾದು ಕುಳಿತ ಬಳಿಕ ಆತ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಮೊದಲೇ ಇಮಿಗ್ರೇಷನ್ಗೆ ಎಲ್ಲ ಇಂಟಿಮೇಷನ್ ಅನ್ನ ಕೊಟ್ಟಿರ್ತಾರೆ. ಇಮಿಗ್ರೇಷನ್ಗೆ ಮಾಹಿತಿಯನ್ನು ಕೊಟ್ಟು ಅಂದ್ರೆ ವಿಮಾನದ ಬಾಗಿಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ತಕ್ಷಣ ಆತನನ್ನ ಅಲ್ಲೇ ವಶಕ್ಕೆ ಪಡೆದುಕೊಳ್ತಾರೆ. ಯು ಆರ್ ಇನ್ ಡಿಟೇನ್ ಅಂದ್ರೆ ನಮ್ಮ ವಶದಲ್ಲಿದೆ ಅಂತೇಳಿ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತಹ ಮಾಹಿತಿ ಪ್ರಕಾರ 2-3 ಜನ ಅಧಿಕಾರಿಗಳು ಅಲ್ಲಿ ಇರಬಹುದು. ಆ ಅಧಿಕಾರಿಗಳು ಅದೇ ಫ್ಲೈಟಲ್ಲಿ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಸ್ಕೊಂಡಿದ್ರು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅದೇ ಫ್ಲೈಟಲ್ಲಿ ಬರುವಂತ ನಿರೀಕ್ಷೆ ದಟ್ಟವಾಗಿ ಕಂಡು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಇಮಿಗ್ರೇಷನ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಈಗೆಲ್ಲ ಸೆಟ್ ಅನ್ನ ಮಾಡ್ಕೊಂಡಿದ್ರು ಅನ್ನುವ ಮಾಹಿತಿ ಕೂಡ ಇದೆ. ಆತ ಈ ವಿಮಾನದ ಬಾಗಿಲಿಗೆ ಬರ್ತಾ ಇದ್ದಂತೆ ಆತನನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿವರೆಗೂ ಕೂಡ ಕರ್ಕೊಂಡ್ಬರ್ತಾರೆ. ಆದ್ರೆ ಬೆಂಗಳೂರಿಗೆ ಕರೆದುಕೊಂಡು ಬಂದ ಬಳಿಕ 7ರಿಂದ 10 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಂಡು ಬರ್ತದೆ. 24 ಗಂಟೆ ಅವರಿಗೆ ಕಾಲಾವಕಾಶ ಇರುತ್ತೆ. ಸೊ ಇದೆಲ್ಲವೂ ಕೂಡ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು. SIT ಯಲ್ಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಕೂಡ ಆಗಿರುವ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಯಾವ ರೀತಿ ಅವರನ್ನ ಕರ್ಕೊಂಡ್ಬರ್ತಾರೆ ಅನ್ನೋದು ನನಗೆ ಒಂದು ಆಶ್ಚರ್ಯ ಆಗ್ತಾ ಇರುವಂಥದ್ದು. ಹೌದು, ಕ್ಯೂರಿಯಾಸಿಟಿ ಇದೆ ಎಲ್ಲರಿಗೂ. ಅದು ಹೇಗೆ ಪ್ರೋಸೆಸ್ ಹೇಗಾಗುತ್ತೆ ಅಂತ. ಪ್ರೋಸೆಸ್ ಅಂದರೆ ಒಳಗಡೆ ಹೋಗಿರ್ತಾರ. ಈಗ ಸಮ್ಟೈಮ್ಸ್ ಅವನು ಬರುವಂಥ ಫ್ಲೈಟಲ್ಲಿ ಅವನು ಹತ್ತುದಕ್ಕಿಂತ ಮೊದಲು ಇಲ್ಲಿಂದಲೇ ಹೋಗಿ ಅಲ್ಲಿ ಇಳಿದಿರ್ತಾರ. ಆ ಇಂಟರ್ನ್ಯಾಷನಲ್ ಕೆಲವೆಲ್ಲ ಅಡ್ಜಸ್ಟ್ಮೆಂಟ್ಗಳಿರುತ್ತೆ, ಕೆಲವು ಒಳ್ಳೊಳ್ಳೆ ರಾಷ್ಟ್ರಗಳಿದೆ ಅಂತಂದರೆ. ಈಗ ನಾನು ಜರ್ಮನಿಲಿದ್ದೇನೆ ಅಂತ ತಿಳ್ಕೊಳ್ಳಿ, ಆ ಜರ್ಮನಿಲಿ ಈ ಫ್ಲೈಟಲ್ಲಿ ಹತ್ತಾನೆ ಅಂತ ತಿಳ್ಕೊಳ್ಳಿ. ಆ ಫ್ಲೈಟಲ್ಲಿ ನಾನು ಮೊದಲೇ ಹೋಗಿ ಕೂತ್ಕೊಂಡ್ಬಿಡೋದು. ಆಮೇಲೆ ನನಗನ್ಸುತ್ತೆ ಈತನಿಗೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ನಮ್ಮನ್ನೇನೋ ಫೂಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದಂತೂ ಭಾಳ ಸ್ಪಷ್ಟ, ಇವನಿಗೆಲ್ಲ ಮಾಹಿತಿಗಳು ಹೋಗ್ತಾ ಇದೆ. ಆದರೆ SITಯ BK ಸಿಂಗ್ ಮೇಲೆ ನಮಗೆ ವಿಶೇಷವಾದಂಥ ಒಂದು ನಂಬಿಕೆ ಇದೆ, ಇರಲೇಬೇಕು. ಯಾಕಂದರೆ ಅಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಮೂರನೇದಾಗಿ ನನಗನ್ಸೋದು, ಇದರ ಬದಲಿಗೆ ಯಾರೋ ಒಬ್ಬ ಕಾಂಜಿ ಪಿಂಜಿ ವ್ಯಕ್ತಿ ಆಗಿದ್ದರೆ ಹೆಂಗಿರ್ತಿತ್ತು? ಅವನು ಬ್ಯಾಕ್ಗೆ ಒದ್ದು ಕರ್ಕೊಂಬರ್ತಿರ್ಲಿಲ್ವಾ? VIP ಗಳಿಗಿಂತ ಟ್ರೀಟ್ಮೆಂಟ್ ಬೇಕಾ? ಇವನಿಗೆ ಹಂಗೆ ಒದಿಬೇಕು, ಇವನಿಗೆ ಹಿಂಗೆ ಒದಿಬೇಕು. ಎರಡು ಮಾತೇ ಇಲ್ಲ. ಯಾರು ತಲೆ ಕೆಡಿಸ್ಕೋಬೇಡಿ. ಯಾವುದು ಎಷ್ಟೇ ದೊಡ್ಡ ವ್ಯಕ್ತಿ ಮಗನಾಗಿರಲಿ, ಅವನು ಮಾಡಿರುವಂಥದ್ದು ಇದೆಲ್ಲ ಹಲ್ಕ ಕೆಲಸ. ಅವನು ಮಾಡಿರೋದು ಹಲ್ಕ ಕೆಲಸ. ಆಮೇಲೆ ಇವನನ್ನು ಏನಾದರೂ ನಾಡಿದ್ದು ನೀವು ಹಾರ ಗೀರ ಹಾಕ್ಕೊಂಡು ಯಾರಾದರೂ ಬಂದ್ರಿ ಅಂತ ಇಟ್ಕೊಳ್ಳಿ, ಇವನನ್ನು ಜೈ ಅಂತ ಯಾರಾದ್ರೂ ಅಂದ್ರೆ ಇಟ್ಕೊಳ್ಳಿ, ಕಂಪ್ಲೀಟ್ ಶೂಟಿಂಗ್ ಮಾಡಿಬಿಟ್ಟು ಅವರನ್ನು ಹೆಂಗೆ ಅಂತಂದರೆ, ಇವನಿಗೆ ಯಾರಾದರೂ ಹಾರ ಹಾಕಿ ಜೈಕಾರ ಹಾಕಿದರೆ ವೀಕ್ಷಕರೇ, ಆ ಊರಲ್ಲಿ ಆ ಹುಡುಗರು ಬಂದಿರ್ತಾರಲ್ಲ ಅವರನ್ನು ಅಟ್ಟಾಡಿಸ್ಬೇಕು. ನೀವು ಒಬ್ಬ ಇರಬಾರ್ದು, ನರ ಪಿಳ್ಳೆ ಇರಬಾರ್ದು, ಬೀದಿ ನಾಯಿಗಳು ಕೂಡ ಇರಬಾರ್ದು. ಈ ಥರನ ಸ್ವಾಗತ ಮಾಡೋದು. ನಾವು ನಿಮಗೆ ಮಾಹಿತಿ ಕೊಡ್ತೀವಿ, ನಮಗೆ ಅನಿವಾರ್ಯತೆ ಇದೆ. ಯಾಕಂದರೆ ಆ ಸ್ಟೋರಿನ ನಿಮಗೆ ತೋರಿಸ್ಬೇಕು. ಅಲ್ಲಿ ಯಾರಾದರೂ ಹೂಗೀವು ಮತ್ತೊಂದು ಯಾರಾದರೂ ತಗೊಂಬಂದರೆ ಅಲ್ಲಿ ಅಟ್ಟಾಡಿಸಿ ಹೊಡೀರಿ. ನಾನು ಹೇಳ್ತೀನಿ ಕೇಳಿ. ಈ ಸಮಾಜದಲ್ಲಿ ಒಂದು ಬದಲಾವಣೆ ಆಗಲೇಬೇಕು ಸರ್. ಇಂಥ ಕಳ್ಳ ಕಾಕರನ್ನ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.